ಸ್ನೇಹಿತರೆ, ಎಲ್ರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಅಫ್ಸರ್ ಕುಡ್ಲಿಪೇಟೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಈ ವಿಡಿಯೋ ಮುಖಾಂತರ SIR ಎನ್ಯುಮರೇಷನ್ ಫಾರಂ ತುಂಬಬೇಕಾದ್ರೆ ಬಹಳ ಜನರಿಗೆ ಗೊಂದಲ ಉಂಟಾಗಿರುವಂತಹ ಒಂದು ಗೊಂದಲದ ಬಗ್ಗೆ ನಾನು ಕ್ಲಾರಿಫೈ ಮಾಡಲಿಕ್ಕೆ ಈ ವಿಡಿಯೋ ಮುಖಾಂತರ ಬರ್ತಾ ಇದ್ದೇನೆ. ದಿನಕ್ಕೆ ಕನಿಷ್ಠ 50 ರಿಂದ 60 ಕಾಲ್ಸ್ಗಳು ನನಗೆ ಇದೇ ಪ್ರಶ್ನೆಯನ್ನು ಕೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಕರೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಎನ್ಯುಮರೇಷನ್ ಫಾರಂ ಅಲ್ಲಿ ಫಸ್ಟ್ ಸೆಕ್ಷನ್ ಏನಿದೆ ಅದರಲ್ಲಿ ಪ್ರೀಫಿಲ್ಡ್ ಆಗಿ ಬರ್ತದೆ, ಪ್ರೀ ಪ್ರಿಂಟ್ ಆಗಿ ಬರ್ತದೆ, ಅಲ್ಲೇನು ನೀವು ಬರೀಲಿಕ್ಕಿಲ್ಲ, ಜಸ್ಟ್ ಫೋಟೋ ಮಾತ್ರ ಪೇಸ್ಟ್ ಮಾಡುವಂಥದ್ದು. ಎರಡನೇ ಸೆಕ್ಷನ್ ಅಲ್ಲಿ 2 ಕಾಲಮ್ಸ್ ಇದೆ, ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್. ಲೆಫ್ಟ್ ಸೈಡು ಯಾರು ನಿಮ್ಮ ಸ್ವತಃ ವೋಟರ್ ID 2002ರಲ್ಲಿ ಇರ್ತದೆ ಅವರ ಡೀಟೇಲ್ ಅನ್ನು ಬರೀಲಿಕ್ಕೆ, ರೈಟ್ ಸೈಡ್ ಅಲ್ಲಿರುವಂತಹ ಕಾಲಮ್ ಅಲ್ಲಿ ಯಾರೊಂದಿಗೆ ನೀವು ಮ್ಯಾಪಿಂಗ್ ಮಾಡಿದ್ದೀರಾ, ಆಡ್ ಪ್ರೊಜಿನಿಯನ್ನು ಮಾಡಿದ್ದೀರಾ, ನಿಮ್ಮ ತಾಯಿ ತಂದೆ ಅಜ್ಜ ಅಜ್ಜಿಯೊಂದಿಗೆ ಅವರ ಡೀಟೇಲ್ ಅನ್ನು ಬರೀಲಿಕ್ಕೆ. ಈ ಕಾಲಮ್ ಅಲ್ಲಿ 1, 2, 3 ಮೂರನೇ ಕಾಲಮ್ ಅಲ್ಲಿರುವಂತಹ ಸಂಬಂಧಿಯ ಹೆಸರು ಮತ್ತು ಅವರ ಸಂಬಂಧದ ಬಗ್ಗೆ ತುಂಬಾ ಗೊಂದಲಗಳಿದೆ. ಇದನ್ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಆ ಮೂರನೇ ಕಾಲಮ್ ಅಲ್ಲಿ ಯಾರ ಹೆಸರನ್ನ ಬರೀಬೇಕಂದ್ರೆ, ನಿಮ್ಮ ಎಪಿಕ್ ಕಾರ್ಡ್ ಯಾರೊಂದಿಗೆ ನೀವು 2002ರಲ್ಲಿ ಮ್ಯಾಪ್ ಮಾಡಿದ್ದೀರಾ ಅವರ ಎಪಿಕ್ ಕಾರ್ಡ್ ನಲ್ಲಿರುವಂತಹ ಸಂಬಂಧಿಕರ ಹೆಸರನ್ನು ಮಾತ್ರ ಬರಿಬೇಕು. ಸಂಬಂಧ ಇರುವಂತಹ ಆ ಕಾಲಮ್ ಅಲ್ಲಿ ಯಾರೊಂದಿಗೆ ನೀವು ಎಪಿಕ್ ಮಾಡಿದ್ದೀರಾ ಅವರಿಗೆ ಅವರ ಎಪಿಕ್ ಕಾರ್ಡ್ ನಲ್ಲಿರುವಂತಹ ಸಂಬಂಧಿಕರು ಏನಾಗಬೇಕು. ಫಾರ್ ಎಕ್ಸಾಂಪಲ್, ರೈಟ್ ಸೈಡ್ ಅಲ್ಲಿ ಆಡ್ ಪ್ರೊಜಿನಿಯಲ್ಲಿ ನೀವು ನಿಮ್ಮ ತಾಯಿಯೊಂದಿಗೆ ಆಡ್ ಪ್ರೊಜಿನಿ ಮಾಡಿದ್ರೆ ನಿಮ್ಮ ತಾಯಿಯ ಎಪಿಕ್ ಕಾರ್ಡ್ ನಲ್ಲಿ ಕೆಲವೊಮ್ಮೆ ಅವರ ತಂದೆಯ ಹೆಸರಿರ್ತದೆ. ಆಗ ನಿಮ್ಮ ತಾಯಿಗೆ ಅವರ ತಂದೆ ಆಗ್ತಾರೆ, ನಿಮಗೆ ತಾತ ಆಗ್ತಾರೆ, ತಾತ ಅಂತ ಬರೀಬಾರ್ದು. ಅದೇ ಕೆಲವೊಮ್ಮೆ ನಿಮ್ಮ ತಾಯಿಯ ಎಪಿಕ್ ಕಾರ್ಡ್ ನಲ್ಲಿ ನಿಮ್ಮ ತಂದೆಯ ಹೆಸರಿರ್ತದೆ, ಆ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ನಿಮ್ಮ ತಂದೆ ಗಂಡ ಆಗ್ತಾರೆ. ಆ ಗಂಡ ಅಂತ ಹೇಳಿ ಸಂಬಂಧ ಬರೆದ್ರೆ ಸಾಕು. ಇದು ಸಿಂಪಲ್, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಾನು ಈಗಾಗಲೇ ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರ ಮತ್ತು ತಮಿಳುನಾಡು, ಕೇರಳದಲ್ಲಿ SIR ನಲ್ಲಿ ಕೆಲಸ ಮಾಡಿದಂತಹ ನಮ್ಮ ವಾಲಂಟಿಯರ್ಗಳನ್ನು ಸಂಪರ್ಕ ಮಾಡಿ ಈ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಇದು ಕ್ಲಿಯರ್ ಆದಂತಹ ಮಾಹಿತಿ. ಈ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.